ಸರ್ಕಾರಿ ಶಾಲೆಗಳು ಎಂದರೆ ಆಲಸ್ಯ ಬೇಡ. ಇಂದಿನ ಸಮಾಜದಲ್ಲಿ ಉತ್ತಮ ಸಾಧನೆ ಮಾಡಿರುವ ಬಹುತೇಕ ಕನ್ನಡ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಾಗಿದ್ದಾರೆ ಎಂದು ಶಾಸಕ ಟಿ. ರಘುಮೂರ್ತಿ ಹೇಳಿದರು. ತಾಲೂಕಿನ ಸಿದ್ದಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ ತಾಲೂಕು ಮಟ್ಟದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಯಲ್ಲಿ ಉಚಿತ ಶಿಕ್ಷಣ ನೀಡುವ ಜೊತೆಗೆ ಬಿಸಿಯೂಟ, ಮೊಟ್ಟೆ, ಹಾಲು, ಶೂ, ಪಠ್ಯಪುಸ್ತಕ, ಸಮವಸ್ತ್ರ ಸೇರಿದಂತೆ 10 ಹಲವು ಸೌಲಭ್ಯಗಳನ್ನು ಉಚಿತವಾಗಿ ನೀಡುವ ಜೊತೆಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ದಾಖಲೆ ಮಾಡುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್, ಅಕ್ಷರದಾಸ, ಸಹಾಯಕ ನಿರ್ದೇಶಕ ಮಂಜುನಾಥ ಸ್ವಾಮಿ ಮಾತನಾಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಇತರರಿದ್ದರು. ಇಲಾಖೆಗೆ ಸಂಬಂಧಿಸಿದಂಥ ಈ ಒಂದು ಕಾರ್ಯಕ್ರಮ ಖಂಡಿತವಾಗ್ಲೂ ಈಗಾಗಲೇ ನಮ್ಮ ಅವರು ಇಬ್ಬರು ಹೇಳಿದಂತೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಈಗಿನ ಸರ್ಕಾರನೂ ಕೊಟ್ಟಿದೆ, ಮೊದಲಿರ್ತಕ್ಕಂಥ ಸರ್ಕಾರಗಳು ಕೊಟ್ಟಿದೆ. ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಇನ್ನು ಯೋಜನೆಗಳು ಜಾಸ್ತಿ ಆಗ್ತದೆ, ಯಾವುದೂ ಕಡಿಮೆ ಆಗೋದಿಲ್ಲ. ಇನ್ನು ಪೂರಕವಾದ ವ್ಯವಸ್ಥೆ, ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಅವರು ಖಂಡಿತವಾಗ್ಲೂ ಭಾಳಷ್ಟು ಮಧ್ಯಮ ವರ್ಗದವರು ಮತ್ತು ಅದಕ್ಕಿಂತ ಕೆಳವರ್ಗದವರು. ಅದಕ್ಕಿಂತ ಮೇಲೆ ಅಂತಂದರೆ ಅವರೆಲ್ಲೋ ಒಂದು ಕಡೆಗೆ ಅವ್ರು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳು ನಾವು ಯಾವ ರೀತಿಯಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿದ್ದೀವಿ ಅದಕ್ಕಿಂತ ಮೀರಿ ಇರಬೇಕು ಅಂಥೇಳಿ ಖಾಸಗಿ ಶಾಲೆಗಳಲ್ಲಿ ಅವರನ್ನು ಸೇರಿಸ್ತಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ತಂದೆ ತಾಯಂದರು ಅವರೆಲ್ಲರಿಗೂ ಕೂಡ ಕೆಲವರಿಗೆ ಅನಿವಾರ್ಯ ಆದ್ರೂ ಕೆಲವರೆಲ್ಲ ತಂದೆ ತಾಯಂದರು ಬೇಡಪ್ಪ, ನಮಗೆ ಎಲ್ಲೋ ಒಂದು ಕಡೆಗೆ ಸರ್ಕಾರಿ ಶಾಲೆ ಬೇಡ, ನಾವೆಲ್ಲ ಕಾನ್ವೆಂಟ್ಗಳಲ್ಲಿ ಓದಿದ್ರೆ ನಮ್ಮ ಮಕ್ಕಳು ನಮಗಿನ್ನ ಚೆನ್ನಾಗಿರಲಿ ಅವರು ಅಂಥೇಳಿ ಅದನ್ನು ಕೂಡ ನಗರ ಪ್ರದೇಶದಲ್ಲಿ ತಾಲೂಕು ಮಟ್ಟದಲ್ಲಿ ಮನೆಗಳನ್ನು ಮಾಡಿ ಓದಿಸೋಂಥ ವ್ಯವಸ್ಥೆ ಕೂಡ ಆಗಿದೆ. ಹಾಗಾಗಿ ಸರ್ಕಾರ, ಯಾಕೆಂದರೆ ನಾವು ಯಾವುದೇ ಸರ್ಕಾರದ ಯೋಜನೆಗಳು ಮೂಲಭೂತ ವ್ಯವಸ್ಥೆಗಳು, ಸಾರ್ವಜನಿಕ ಮೂಲಭೂತ ವ್ಯವಸ್ಥೆಗಳೇನಿದೆ ಅದನ್ನು ಮಾಡೋಂಥ ಜೊತೆಗೆ ಎಲ್ಲ ವಿಶೇಷವಾಗಿ ಯಾರು ಬಡತನದಲ್ಲಿದ್ದಾರೆ, ಯಾರು ಸರ್ಕಾರದ ಸೌಲಭ್ಯಗಳನ್ನು ಅವಶ್ಯಕತೆಗಳನ್ನು ಕಾಯ್ತಾ ಇರ್ತಾರೆ, ಅವ್ರಿಗೆ ಒದಗಿಸೋಂಥ ಜವಾಬ್ದಾರಿ ಸರ್ಕಾರದ್ದು.